ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ICC ಚಾಂಪಿಯನ್ಸ್ ಟ್ರೋಫಿ ನಿನ್ನೆ ಇನಾಗ್ರಲ್ ಮ್ಯಾಚ್ ಪಾಕಿಸ್ತಾನಲ್ಲಿ ಶುರು ಆಯಿತು. ಪಾಕಿಸ್ತಾನ್ ವರ್ಸಸ್ ನ್ಯೂಜಿಲೆಂಡ್. ಇವತ್ತು ದುಬೈಲಿ ಇನಾಗ್ರಲ್ ಮ್ಯಾಚ್ ಅಂತ ಹೇಳ್ಬೋದು. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ದು. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ದು ಯಾವುದೇ ಅನುಮಾನ ಬೇಡ, ಇಂಡಿಯಾ ಗೆದ್ದೇ ಗೆಲ್ತಾರೆ. 100ಗೆ 1000% ಇಂಡಿಯಾನೇ ಗೆಲ್ಲೋದು ಇವತ್ತು ಮ್ಯಾಚ್. ಇಂಡಿಯಾದ ಪ್ಲೇಯಿಂಗ್ 11 ನೋಡೋದಾದ್ರೆ ರೋಹಿತ್ ಶರ್ಮಾ ಅವರು, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ ಮತ್ತೆ ಹರ್ಷದೀಪ್ ಸಿಂಗ್. ಇದೇ ಪ್ಲೇಯಿಂಗ್ 11 ಇವತ್ತು ಕಣಕ್ಕಿಳಿಸೋ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಿದೆ. ಏನಕ್ಕಂದ್ರೆ ಇಲ್ಲಿ ಜಾಸ್ತಿ ಸ್ಪಿನ್ ಫ್ರೆಂಡ್ಲಿ ಇರೋ ಕಾರಣ ದುಬೈಯಲ್ಲಿ ಇದೇ ಟೀಮ್ನ ಇಳಿಸಬಹುದು. ಇಲ್ಲ ಎಕ್ಸ್ಟ್ರಾ ಪೇಸರ್ ಬೇಕು, ಪೇಸರಿಗೆ ಹೆಲ್ಪ್ ಇದ್ದಂಗಿದೆ ಪಿಚ್ಚು ಅಂತ ಏನಾದ್ರು ಯೋಚನೆ ಮಾಡಿ ಚೇಂಜಸ್ ಮಾಡೋದಾದ್ರೆ ಏನಾದ್ರು ಕುಲ್ದೀಪ್ ಯಾದವ್ ಅವ್ರ ಪ್ಲೇಸ್ ಅಲ್ಲಿ ಹರ್ಷಿತ್ ರಾಣಾ ಅವ್ರನ್ನ ತರಬಹುದು. ಬಟ್ ಕುಲ್ದೀಪ್ ಯಾದವ್ ಅವ್ರ ಹತ್ರ ಮಿಸ್ಟ್ರಿ ಇರೋ ಕಾರಣ ಚಾನ್ಸೇ ಇಲ್ಲ ಅವ್ರನ್ನ ಬಿಡೋದು ಅಂತ ನನಗೆ ಅನಿಸ್ತಿದೆ. ಇದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಜಡೇಜಾ ಅವರು ಕೂಡ ಆಲ್ರೌಂಡರ್, ಅವರು ಕೂಡ ಬ್ಯಾಟಿಂಗ್ ಬೌಲಿಂಗ್. ಅದಕ್ಕೆ ಇವರಿಬ್ರು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಏನಾದ್ರು ಚೇಂಜಸ್ ಮಾಡ್ಲೇಬೇಕು, ಪೇಸರ್ ಎಕ್ಸ್ಟ್ರಾ ಪೇಸರ್ ಬೇಕೇ ಬೇಕು ಅಂತ ಏನಾದ್ರು ತೀರ್ಮಾನ ಮಾಡಿದ್ರೆ ಕುಲ್ದೀಪ್ ಯಾದವ್ ಅವ್ರ ಪ್ಲೇಸ್ ಅಲ್ಲಿ ಹರ್ಷಿತ್ ರಾಣಾ ಅವ್ರು ಬರೋ ಸಾಧ್ಯತೆ ಇರುತ್ತೆ. ಬಟ್ ಇವತ್ತಿನ ಪ್ಲೇಯಿಂಗ್ 11 ಅಲ್ಲಿ ಕುಲ್ದೀಪ್ ಯಾದವ್ ಅವರು ಇದ್ದೇ ಇರ್ತಾರೆ ಅಂತ ನನಗೆ ಅನಿಸ್ತಿದೆ. ಮತ್ತೆ ಇವತ್ತು ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಿದೆ. ಏನಕ್ಕಂದ್ರೆ ಇಂಡಿಯಾ ಚೇಸ್ ಮಾಡಿದ್ರೆ, ಫಸ್ಟ್ ಬೌಲಿಂಗ್ ಮಾಡಿದ್ರೆ ಆದಷ್ಟು ಬೇಗ ಔಟ್ ಮಾಡ್ಬಿಡ್ತಾರೆ. ಆಲ್ ಔಟ್ ಮಾಡಿ ಬಾಂಗ್ಲಾದೇಶ್ನ ಬೇಗ ಚೇಸ್ ಮಾಡ್ಬಿಡ್ತಾರೆ. ಅದು ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 400+ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು. ಖಂಡಿತವಾಗ್ಲೂ ಇವತ್ತಿನ ಮ್ಯಾಚ್ ಅಲ್ಲಿ 400+ ರನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೀಮ್ ಇಂಡಿಯಾ. ಕಾದ್ ನೋಡೋಣ ಏನ್ ಮಾಡ್ತಾರೆ ಅಂತ. ಫಸ್ಟ್ ಬ್ಯಾಟಿಂಗ್ ಮಾಡ್ತಾರ, ಫಸ್ಟ್ ಬೌಲಿಂಗ್ ಮಾಡ್ತಾರ ಅಂತ. ಇವತ್ತು ಇಂಡಿಯಾ ಗೆಲ್ಲೋದಂತೂ 100% ಕನ್ಫರ್ಮ್. ಮತ್ತೆ ಪಾಕಿಸ್ತಾನ ಆಲ್ಮೋಸ್ಟ್ ಈ ICC ಚಾಂಪಿಯನ್ಸ್ ಟ್ರೋಫಿಯಿಂದ ಮನೆಗೆ ಅಂತಾನೆ ಹೇಳ್ಬೋದು ಗುರು. ಮನೆ ಅಂಗಳದಿಂದ ಡೈರೆಕ್ಟ್ ಮನೆಗೆ ಹೋಗ್ಬೇಕು ಅಷ್ಟೇ ಅವ್ರದ್ದು ಇವಾಗ ಬಾಕಿ ಉಳಿದಿರೋದು. 99.99% ಅವರಿಗೆ ಚಾನ್ಸ್ ಇಲ್ಲ ಇವಾಗ ಸೆಮಿಫೈನಲ್ಸ್ ಹೋಗೋದಕ್ಕೆ. ಕೇವಲ 0.1% ಚಾನ್ಸ್ ಇದೆ. ಅದು ಏನೇನೋ ಆಗ್ಬೇಕು, ಇಂಡಿಯಾ ಮೇಲೆ ಪಾಕಿಸ್ತಾನ ಗೆಲ್ಬೇಕು. ಅದು ಸಾಧ್ಯನಾ? ಚಾನ್ಸ್ ಇಲ್ಲ. ಈ ತರ ಬೌಲಿಂಗ್ ಲೈನ್ ಅಪ್ ಇಟ್ಕೊಂಡು ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ನ ಬೇಗ ಔಟ್ ಮಾಡಿ ನ್ಯೂಜಿಲೆಂಡ್ ಅವ್ರನ್ನ ಆಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ ಕಲೆ ಹಾಕೋದು ನ್ಯೂಜಿಲೆಂಡ್. ಅಲ್ಲಿ ಬೌಲರ್ಸ್ ತುಂಬಾ ಎಡುವುದು ಅಂತಾನೆ ಹೇಳ್ಬೋದು ಪಾಕಿಸ್ತಾನ್ ಬೌಲರ್ಸ್. ಮತ್ತೆ ಬ್ಯಾಟಿಂಗ್ ಅಲ್ಲಿ ಜಾಸ್ತಿ ಡಾಟ್ ಬಾಲ್ಸ್ ಆಡ್ತಿದ್ದಾರೆ. 321 ರನ್ ಚೇಸ್ ಮಾಡುವಾಗ ಈ ರೀತಿ ಡಾಟ್ ಬಾಲ್ಸ್, ಇಷ್ಟೊಂದು ಡಾಟ್ ಬಾಲ್ಸ್ ಆಡಿದ್ರೆ ಸಾಧ್ಯನಾ ಮ್ಯಾಚ್ ಗೆಲ್ಲಕ್ಕೆ? ಚಾನ್ಸ್ ಇಲ್ಲ. ನಿನ್ನೆ ಫಸ್ಟ್ ಓವರ್ ಅಲ್ಲೇ ಫೀಲ್ಡಿಂಗ್ ಮಾಡುವಾಗಲೇ ಫಕರ್ ಜಮಾನ್ ಅವರಿಗೆ ಇಂಜುರಿ ಆಯ್ತು. ಅವ್ರು ಇಂಜುರಿ ಇದ್ದಿದ್ದ ಕಾರಣ ಅವ್ರು ಹೊರಗೆ ಹೋಗ್ತಾರೆ, ಮತ್ತೆ ಫೀಲ್ಡಿಂಗ್ ಬರ್ತಾರೆ. ಮತ್ತೆ ಫೀಲ್ಡಿಂಗ್ ಬಂದಾಗ ಆಲ್ಮೋಸ್ಟ್ ಅಲ್ಲಿ 20 ನಿಮಿಷ ಅವ್ರ ಫೀಲ್ಡಿಂಗ್ ಅಲ್ಲಿ ಇರಲ್ಲ. ಅದಕ್ಕೆ ಅವ್ರ ಬ್ಯಾಟಿಂಗ್ ಬರುವಾಗ ಅವ್ರ ಓಪನರ್ ಬರೋದಕ್ಕಾಗಲ್ಲ. ಫಸ್ಟ್ ಸೌತ್ ಶಕೀಲ್ ಅವ್ರು ಬರ್ತಾರೆ, ಬೇಗ ವಿಕೆಟ್ ಒಪ್ಸ್ತಾರೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಯಾವ್ದು ಸರಿ ಇರಲಿಲ್ಲ ನಿನ್ನೆ ಪಾಕಿಸ್ತಾನದು. ಇವಾಗ ಪಾಕಿಸ್ತಾನಿಗೆ ಏನಪ್ಪ ಚಾನ್ಸ್ ಅಂದ್ರೆ ಇಂಡಿಯನ್ ಬೀಟ್ ಮಾಡಬೇಕು, ಬಾಂಗ್ಲಾದೇಶ್ನ ಯೂಜ್ ಮಾರ್ಜಿನ್ ಇಂದ ಬೀಟ್ ಮಾಡಬೇಕು, ನ್ಯೂಜಿಲೆಂಡ್ ಅವರು ಬಾಂಗ್ಲಾದೇಶ್ ಮೇಲೆ ಸೋಲ್ಬೇಕು. ಏನೇನೋ ಇದೆ ಇವ್ರದ್ದು ಕ್ಯಾಲ್ಕುಲೇಷನ್. ಇವಾಗ ನ್ಯೂಜಿಲೆಂಡ್ ಅವರು ಇಂಡಿಯಾ ಮೇಲೆ ಸೋಲ್ಬೇಕು, ಬಾಂಗ್ಲಾದೇಶ್ ಮೇಲೆ ಸೋಲ್ಬೇಕು. ನ್ಯೂಜಿಲೆಂಡ್ ಅವರು, ಪಾಕಿಸ್ತಾನ ಅವರು ಇಂಡಿಯಾ ಮೇಲೆ ಗೆಲ್ಬೇಕು, ಬಾಂಗ್ಲಾದೇಶ್ ಮೇಲೆ ಗೆಲ್ಬೇಕು. ಇಲ್ಲ ಇಂಡಿಯಾ ಮೇಲೆ ಸೋತರು ಕೂಡ ಬಾಂಗ್ಲಾದೇಶ್ ಮೇಲೆ ಹ್ಯೂಜ್ ಮಾರ್ಜಿನ್ ಇಂದ ವಿಕ್ಟ್ರಿ ತಗೊಬೇಕು, ಅರೌಂಡ್ 200-250 ರನ್ ಇಂದ. ಆ ತರ ವಿಕ್ಟ್ರಿ ತಗೊಂಡು ನ್ಯೂಜಿಲೆಂಡ್ ಬಾಂಗ್ಲಾದೇಶ್ ಮೇಲೆ ಸೋತ್ರೆ ಪಾಕಿಸ್ತಾನಿಗೆ ಒಂದು ಚಾನ್ಸ್ ಇರುತ್ತೆ. ನ್ಯೂಜಿಲೆಂಡ್ ಇಂಥ ಟೀಮು ಬಾಂಗ್ಲಾದೇಶ್ ಮೇಲೆ ಸೋಲೋ ಚಾನ್ಸೇ ಇಲ್ಲ. ಏನಕ್ಕಂದ್ರೆ ಫೀಲ್ಡಿಂಗ್ ಅಲ್ಲಿ ಒಂದು ಬೌಂಡ್ರಿ ಕೂಡ ಬಿಡ್ತಿಲ್ಲ. ಪವರ್ ಪ್ಲೇದಲ್ಲಿ ಕಟ್ ಹಾಕಿದ್ದಾರೆ. ನಿನ್ನೆ 10 ಓವರಿಗೆ ಬರೀ 21 ರನ್ ಅಷ್ಟೇ ಹೊಡೆಯಕ್ಕಾಗಿದ್ದು ಪಾಕಿಸ್ತಾನಿಗೆ. ಆ ತರ ಫೀಲ್ಡಿಂಗ್ ಮಾಡ್ತಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಫೀಲ್ಡಿಂಗ್ ಮಾಡಿ ನಿನ್ನೆ ಎಂತ ಕ್ಯಾಚ್ ಗುರು ಹಿಡ್ದಿದ್ದು. ರಿಜ್ವಾನ್ ಅವ್ರದ್ದು ಎಂತ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಎಂತ ಕ್ಯಾಚ್ ಹಿಡ್ದಂದ್ರೆ, ಅವರು ಎಲ್ಲಿ ಫೀಲ್ಡಿಂಗ್ ನಿಂತಿರ್ತಾರೋ ಆ ಕಡೆ ಹತ್ತಡಿ ಈ ಕಡೆ ಹತ್ತಡಿ ಬಿಟ್ಬಿಡ್ಬೇಕು. ಆ ಜಾಗದಲ್ಲಿ ಏನಾದ್ರು ಬಾಲ್ ಹೊಡೆದ್ರೆ ಖಂಡಿತವಾಗ್ಲೂ ಔಟ್ ಆಗ್ತೀರಾ. ಆ ರೀತಿ ಫೀಲ್ಡಿಂಗ್ ಮಾಡಿದ್ದು. ಮತ್ತೆ ಬ್ಯಾಟಿಂಗ್ ಅಲ್ಲೂ ಕೂಡ ಲಾಸ್ಟ್ 8 ಓವರ್ ಅಲ್ಲಿ ಟಾಮ್ ಲೆಥಮ್ ಮತ್ತೆ ಗ್ಲೆನ್ ಫಿಲಿಪ್ಸ್ ಅವ್ರ ನಡುವೆ ಬಂದಿದ್ದ ಪಾರ್ಟ್ನರ್ಶಿಪ್ 8 ಓವರಿಗೆ 102 ರನ್ ಹೊಡಿತಾರೆ. ಟಾಮ್ ಲೆಥಮ್ ಅವ್ರು 100 ಮಾಡ್ತಾರೆ. ಗ್ಲೆನ್ ಫಿಲಿಪ್ಸ್ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡಿ 320 ರನ್ ಏನ್ ಕಲೆ ಹಾಕೋದು ನ್ಯೂಜಿಲೆಂಡ್ಗೆ, ಅದು ಕಾರಣನೇ ಗ್ಲೆನ್ ಫಿಲಿಪ್ಸ್ ಮತ್ತೆ ಟಾಮ್ ಲೆಥಮ್ ಅವ್ರ ಪಾರ್ಟ್ನರ್ಶಿಪ್. ಮತ್ತೆ 3 ವಿಕೆಟ್ ಹೋಗಿರುತ್ತೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ 3 ವಿಕೆಟ್ ಬೇಗ ಬಿದ್ದಾಗ ಪಾಕಿಸ್ತಾನ ಕಡೆ ಗೇಮ್ ಇರುತ್ತೆ. ಅಲ್ಲಿಂದ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದು ಯಂಗ್ ಅವರು ಮತ್ತೆ ಟಾಮ್ ಲೆಥಮ್ ಅವರು. ಯಂಗ್ ಅವ್ರು 100 ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದಾದ್ಮೇಲೆ ಟಾಮ್ ಲೆಥಮ್ ಮತ್ತೆ ಗ್ಲೆನ್ ಫಿಲಿಪ್ಸ್ ಅವ್ರ ಪಾರ್ಟ್ನರ್ಶಿಪ್ ಬರುತ್ತೆ. ಅವಾಗ ಟಾಮ್ ಲೆಥಮ್ ಅವ್ರು 100 ಮಾಡ್ತಾರೆ. 32 ಇನ್ನಿಂಗ್ಸ್ ಆಗಿರುತ್ತೆ 100 ಮಾಡಿ ಟಾಮ್ ಲೆಥಮ್ ಅವ್ರ ಬ್ಯಾಟಿಂದ. ನಿನ್ನೆ ಅದು ಕ್ರೂಷಿಯಲ್ ಮ್ಯಾಚ್ ಅಲ್ಲಿ 100 ಮಾಡ್ತಾರೆ. ಬಾಬರ್ ಅಜಮ್ ಅವರು ಫಾರ್ಮ್ ಅಲ್ಲಿ ಇಲ್ಲ, ತುಂಬಾ ಡಾಟ್ ಬಾಲ್ಸ್ ಆಡ್ತಿದ್ದಾರೆ. 90 ಬಾಲಿಗೆ 64 ರನ್ ಸೆಟ್ ಆಗಿರ್ತಾರೆ, ಅವಾಗ ವಿಕೆಟ್ ಒಪ್ಸ್ತಿದ್ದಾರೆ. ಆಲ್ಮೋಸ್ಟ್ 8 ಓವರ್ 9 ಓವರ್ ಡಾಟ್ ಬಾಲ್ಸ್ ಆಡಿದ್ದಾರೆ ಗುರು. ಬರೇ ಬಾಬರ್ ಅಜಮ್ ಅವರು 8 ಓವರ್ 9 ಓವರ್ ಡಾಟ್ ಬಾಲ್ಸ್ ಆಡಿದ್ದಾರೆ. ಇಷ್ಟೊಂದು ಡಾಟ್ ಬಾಲ್ಸ್ ಆಡಿದ್ರೆ ಯಾವ ರೀತಿ ಮ್ಯಾಚ್ ಗೆಲ್ಲಕ್ಕಾಗತ್ತೆ? ಇವ್ರು ಇಷ್ಟೊಂದು ಡಾಟ್ ಬಾಲ್ಸ್ ಆಡುವಾಗ ನಾನ್ ಸ್ಟ್ರೈಕರ್ ಬ್ಯಾಟರಿಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ, ರನ್ಸ್ ಮಾಡಬೇಕು ಅಂತ. ಅವ್ರು ರನ್ಸ್ ಮಾಡಕ್ ಹೋಗಿ ಔಟ್ ಆಗ್ತಾರೆ. ಸಲ್ಮಾನ್ ಅಲಿ ಆಗ ಅವ್ರು ಅದೇ ರೀತಿ ಔಟ್ ಆಗಿದ್ದು.
ಇವ್ರು ಡಾಟ್ ಬಾಲ್ ಆಡಿ ಆಡಿ ಪ್ರೆಷರ್ ಬಿಲ್ಡ್ ಆಗಿರುತ್ತೆ, ಅವಾಗ ಸಲ್ಮಾನ್ ಅಲಿ ಆಗ ಅವ್ರು ಔಟ್ ಆಗ್ತಾರೆ. ನೋಡಿ ನಿನ್ನೆ ಪಾಕಿಸ್ತಾನ್ ಪರ್ಫಾರ್ಮೆನ್ಸ್ ತುಂಬಾ ವರ್ಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಬ್ಯಾಟಿಂಗು ಮತ್ತೆ ಫೀಲ್ಡಿಂಗು, ಬೌಲಿಂಗು ಕೂಡ. ಬೌಲಿಂಗ್ ಮಿಡ್ಲ್ ಓವರ್ಸ್ ಅಲ್ಲಿ ಜಾಸ್ತಿ ರನ್ಸ್ ನ ಲೀಕ್ ಮಾಡ್ತಾರೆ, ಯಾವುದೇ ವಿಕೆಟ್ ಎತ್ತಲ್ಲ. ಫೀಲ್ಡಿಂಗ್ ಅಂತೂ ವರ್ಸ್ಟ್ ಆಗಿತ್ತು. ಇದರಿಂದ ಲಾಸ್ಟಿಗೆ ಖುಷ್ದಿಲ್ ಶಾ ಅವರು ಒಳ್ಳೆ ಬ್ಯಾಟಿಂಗ್ ಆಡಿದ ಕಾರಣ ಅವ್ರು 60 ರನ್ ಇಂದ ಸೋಲ್ತಾರೆ. ಇಲ್ಲಾಂದಿದ್ರೆ 100 ರನ್ಸ್ ಇಂದ ಸೋತಿರಾರು ನಿನ್ನೆ ಪಾಕಿಸ್ತಾನ. ಇವಾಗ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಅವ್ರು ಸೆಮಿಫೈನಲ್ಸ್ ಬರೋದಕ್ಕೆ. ಇಂಡಿಯಾ ಮೇಲೆ ಕೂಡ ಗೆಲ್ಲೋದಕ್ಕೆ ಆಗಲ್ಲ ಗುರು. ಈ ತರ ಟೀಮ್ ಇಟ್ಕೊಂಡ್ರೆ ಚಾನ್ಸೇ ಇಲ್ಲ, ಇಂಡಿಯನ್ ಟೀಮ್ ನ ಬೀಟ್ ಮಾಡಕ್ ಚಾನ್ಸೇ ಇಲ್ಲ ಅಂತಾನೆ ಹೇಳ್ಬೋದು. ಇವತ್ತು ಇಂಡಿಯಾ ಗೆದ್ದೇ ಗೆಲ್ತಾರೆ. ನಿನ್ನೆ ಪಾಕಿಸ್ತಾನ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನ್ಯೂಜಿಲೆಂಡ್ ಅಂತೂ ಎಕ್ಸ್ಟ್ರಾರ್ಡಿನರಿ ಕ್ರಿಕೆಟ್ ಆಡ್ತಿದ್ದಾರೆ, ಬೌಲಿಂಗ್ ಸಖತ್ತಾಗಿದೆ, ಫೀಲ್ಡಿಂಗ್ ಅಂತೂ ಸಖತ ಮಾಡ್ತಿದ್ದಾರೆ. ನಿನ್ನೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಅಲ್ಲಿ ದೇವನ್ ಕಾನ್ವೆ, ಕೇನ್ ವಿಲಿಯಮ್ಸನ್, ಡ್ಯಾರಿ ಮಿಚೆಲ್, ಟಾಪ್ ಆರ್ಡರ್ 3 ಬ್ಯಾಟ್ಸ್ಮನ್ ಇಂದ ರನ್ ಬಂದಿಲ್ಲ ಅಂದ್ರೂ ಕೂಡ 320 ರನ್ ಹೊಡೆದಿದ್ದಾರೆ. ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಸಖತ್ ಟೀಮ್ ಗುರು. ನ್ಯೂಜಿಲೆಂಡ್ ICC ಟೂರ್ನಮೆಂಟ್ ಅಲ್ಲಿ ಇಂಡಿಯಾನ ಜಾಸ್ತಿ ಸಲ ಅಪ್ಸೆಟ್ ಮಾಡಿದ್ದಾರೆ ಗುರು. ICC ಟೂರ್ನಮೆಂಟ್ ಅಲ್ಲಿ ಇಂಡಿಯಾಗೆ ಕಾಟ ಕೊಟ್ಟಿರೋದಂದ್ರೆ ನ್ಯೂಜಿಲೆಂಡ್. ಅವ್ರನ್ನ ಬೀಟ್ ಮಾಡ್ಬೇಕು. ಮೇನ್ ಮಾರ್ಚ್ 2ನೇ ತಾರೀಕು ಇರುತ್ತಲ್ಲ, ಲಾಸ್ಟ್ ಮ್ಯಾಚ್, ಅದು ಲೀಗ್ ಮ್ಯಾಚ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಜಿಲೆಂಡ್ ನ ಬೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಂಡಿಯನ್ ಟೀಮು. ನೋಡೋಣ, ಕಾದ್ ನೋಡೋಣ ಏನ್ ಮಾಡ್ತಾರೆ ಅಂತ. ಇವತ್ತಂತೂ ಈಸಿ ವಿಕ್ಟ್ರಿ ತಗೊಳ್ತಾರೆ ಟೀಮ್ ಇಂಡಿಯಾ, ಡೌಟೇ ಇಲ್ಲ. ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.